ನಮ್ಮಲ್ಲಿ ದುಬೈ ಆಗಿರ್ಬೋದು, ಬ್ಯಾಂಕಾಕ್ ಆಗಿರ್ಬೋದು, ಅತಿ ಕಡಿಮೆ ಬೆಲೆಯಲ್ಲಿ ನಾವು ಪ್ರತಿ ತಿಂಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯಾಂಕಾಕು ನಿಮಗೆ 45,000, ದುಬೈ ನಿಮಗೆ 75,000 ಪ್ರತಿ ತಿಂಗಳು ನಮ್ಮಲ್ಲಿ ಟ್ರಿಪ್ ಇರುತ್ತೆ. ಸೊ ಆದಷ್ಟು ಬರ್ಬೋದು. ಆಮೇಲೆ ಯಾರು ಪಾಸ್ಪೋರ್ಟ್ ಇಲ್ಲ, ಪಾಸ್ಪೋರ್ಟ್ ನಾವೇ ಮಾಡ್ಕೊಡ್ತೀರಿ. ಏನೋ ಡಾಕ್ಯುಮೆಂಟ್ಸ್ ಇದ್ರು ಅವ್ರು ಹೇಳಿ, ಕರೆಕ್ಷನ್ಸ್ ಏನೋ ಇತ್ತು ಆಧಾರಲ್ಲೇ ಮಾಡಿಸ್ಬಿಟ್ಟು ಪಾಸ್ಪೋರ್ಟ್ ಕೂಡ ಸರ್ವಿಸ್ ನಾವು ಮಾಡ್ತೀವಿ. ಸೊ ಈ ರೇಟ್ಗೆ ಆಮೇಲೆ ಮೇಜರ್ ಒಂದು ತಿಂಗಳ ಫ್ಲೈಟು ನಾವು 20 kg ಬ್ಯಾಗೇಜ್ ಕೊಡ್ತಾ ಇದ್ರಿ. ನಮ್ಮಲ್ಲಿ 3 ದಿನ ಪ್ರವಾಸ ಇರುತ್ತೆ. ಅಸ್ಸಾಮು ಮತ್ತೆ ಗುವಾಹಟಿ ಪ್ರತಿ ತಿಂಗಳು ಇರುತ್ತೆ ನಮ್ಮಲ್ಲಿ. ಬೆಂಗಳೂರಿಂದ ಬೆಂಗಳೂರಿದು 3 ದಿವಸ ಇದು 28,000 ರೂಪಾಯಿ ಚಾರ್ಜಸ್ ಇರುತ್ತೆ. ನಮಸ್ಕಾರ, ನಮ್ದು ಮಾದೇಶ್ವರ ಪ್ಯಾಕೇಜ್ ಟೂರ್ ಅಂತ ಅಂದ್ಬಿಟ್ಟು ಚಾಮರಾಜಪೇಟೆಯಲ್ಲಿ ಇರೋದು. ಕರ್ನಾಟಕ ಬೇಲೋಸ್ ಪಕ್ಕ ಮತ್ತೆ ಬಾಟಾ ಶೋರೂಮ್ ಪಕ್ಕದಲ್ಲಿರೋದು ನಮ್ದು ಮಾದೇಶ್ವರ ಪ್ಯಾಕೇಜ್ ಟೂರ್ ಅಂತ. ನಾವು ಅತ್ಯಂತ ನಮ್ಮ ಮಿಡಲ್ ಕ್ಲಾಸ್ ಜನಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ತುಂಬಾ ಅತ್ಯಂತ ಕಡಿಮೆ ರೇಟಲ್ಲಿ, ಕಡಿಮೆ ದರದಲ್ಲಿ ನಾವು ಕಾಶಿ ಪ್ರವಾಸ, ಚಾರ್ಧಾಮ್ ಪ್ರವಾಸ, ನೇಪಾಳ ಕಠ್ಮಂಡು ಪ್ರವಾಸ, ಆಮೇಲಿಂದ ನಾವು ಈ ಕಡೆ ನೆಕ್ಸ್ಟ್ ಫಾರಿನ್ ಟೂರ್ಗಳು ಇದೆ. ಇದೆಲ್ಲ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲರೂ ಯಾವ ಥರ ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಕಂಪ್ನಿಗಳು ಯಾವ ಥರ ಕೊಡ್ತಾರೆ ಅದಕ್ಕಿಂತ ಚೆನ್ನಾಗಿರೋ ಸರ್ವಿಸ್ ಕೊಟ್ಕೊಂಡು ನಾವು ಪ್ರವಾಸ ಕರ್ಕೊಂಡು ಬರ್ತೀವಿ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತ ರಾಜಸ್ಥಾನ್, ಗುಜರಾತ್ ಮಾಡ್ತಾ ಇದೀವಿ. ಅದು 13 ದಿನ ಪ್ರೋಗ್ರಾಮು. ಇಡೀ ಕರ್ನಾಟಕದಲ್ಲೇ ಯಾರು ಮಾಡ್ಲಿಲ್ಲ, ಇನ್ ಮುಂದೆ ನಮ್ಮನ್ನು ಬಿಟ್ಟರೆ ಮಾಡಕ್ ಹೋಗಲ್ಲ. ಆ ತರ ಪ್ರೋಗ್ರಾಮ್ ನಾವು ಮಾಡ್ತೀವಿ ರಾಜಸ್ಥಾನ್, ಗುಜರಾತ್ ಅಲ್ಲಿ. ರಾಜಸ್ಥಾನ್, ಗುಜರಾತ್ ಅಲ್ಲಿ ನಾವು ತನೋಟ್ ಮಾತಾ ದೇವಸ್ಥಾನ ಅಂತ ಹೋಗ್ತೀವಿ. ಅಲ್ಲಿ ಪಾಕಿಸ್ತಾನ್ ಬಾರ್ಡರ್ ಇರೋದು. ರಾಜಸ್ಥಾನ್ ಮತ್ತೆ ಪಾಕಿಸ್ತಾನ್ ಬಾರ್ಡರ್ ಇದೆ ದೇವಸ್ಥಾನ ತನೋಟ್ ಮಾತಾ ಅಂತ. ಅಲ್ಲಿ ಬಾಂಬ್ ಹಾಕಿದ್ರು ಬಾಂಬು ಬ್ಲಾಸ್ಟ್ ಆಗಲ್ಲ ಆ ದೇವಸ್ಥಾನದಲ್ಲಿ. ಈಗ BSF ಯೋಧರೆ ಅಲ್ಲಿ ಪೂಜೆ ಮಾಡ್ತಾ ಇರೋ ದೇವಸ್ಥಾನ. ತಿರ್ಗಾ ಅಲ್ಲಿಂದ ನಾವು ಒಂದು 10 ಕಿಲೋಮೀಟರ್ ಪಾಕಿಸ್ತಾನ ಬಾರ್ಡರ್ಗೆ ಹೋಗ್ತೀವಿ. ನಾವು ತಂತಿ ಬಲಿ ಹಾಕಿರ್ತಾರಲ್ಲ ಆ ತರ ಬಾರ್ಡರ್ ಹತ್ರ ಹೋಗಿ ಅದು ತೋರ್ಸ್ಕೊಂಡ್ ಬರ್ತೀವಿ. ಅದಾದ ನಂತರ ಜೈಸಲ್ಮೇರ್ ಅಲ್ಲಿ ನಾವು ಕಲ್ಚರಲ್ ಆಕ್ಟಿವಿಟಿ ಇರುತ್ತೆ ಸಂಜೆ ಹೊತ್ತು. ಅಲ್ಲಿಂದ ಜೀಪ್ ಸಫಾರಿ, ಕೆಮಲ್ ಸಫಾರಿ. ಅದಾದ ನಂತರ ನಾವು ಇದೇನ್ ಮಾಡ್ತೀವಿ, ನಿಷ್ಕಳಂಕ್ ಮಹಾದೇವ್ ಅಂತ ಅಂದ್ಬಿಟ್ಟು ಸಮುದ್ರ 2 ಕಿಲೋಮೀಟರ್ ಹಿಂದೆ ಹೋಗುತ್ತೆ. ಅಲ್ಲಿ ಸಮುದ್ರ 2 ಕಿಲೋಮೀಟರ್ ಹಿಂದೆ ಹೋಗುತ್ತೆ. ಅಲ್ಲಿ ಪಂಚಪಾಂಡವರು 5 ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಹೋಗಿ ಸಮುದ್ರ ಹಿಂದೆ ಹೋದ ಮೇಲೆ ಅಲ್ಲೋಗಿ ಪೂಜೆ ಮಾಡ್ಕೊಂಡು ಅರ್ಚನೆ ಮಾಡ್ಕೊಂಡು ನಾವು ವಾಪಸ್ ಬಂದ ಮೇಲೆ ಸಮುದ್ರ ಆಟೋಮೆಟಿಕ್ ತಿಥಿ ನಕ್ಷತ್ರದ ಪ್ರಕಾರ ಸಮುದ್ರ ವಾಪಸ್ ಬರುತ್ತೆ. ಆವಾಗ ನಮ್ಗೆ ಗೊತ್ತಾಗೋದು ಸಮುದ್ರ ಎಲ್ಲವರೆಗೂ ಇತ್ತು, ಇಷ್ಟು ಹಿಂದೆ ಹೋಗಿತ್ತು, ಮತ್ತೆ ಎಷ್ಟು ಮುಂದೆ ಬಂದಿದೆ ಅಂತ ನಮ್ಗೆ ಆವಾಗ ಗೊತ್ತಾಗುತ್ತೆ. ತುಂಬಾ ಪ್ರಖ್ಯಾತಿ ದೇವಸ್ಥಾನ ಅದು. ಅದಾದ ನಂತರ ಜೈಪುರ್, ಪುಷ್ಕರ್, ಆಮೇಲೆ ಉದಯ್ಪುರ್, ಮೌಂಟ್ ಅಬು, ಆಮೇಲೆ ಮಾತೃಗಯ, ಜಾಂಬು ಅಂತ ಗುಹಾ ಅಂತ ಇದೆ. ಅದು ಸಾಮಾನ್ಯವಾಗಿ ಯಾರು ತೋರಿಸಲ್ಲ, ಅದು ತೋರಿಸ್ತೀವಿ ಜಾಂಬು ಅಂತ ಗುಹಾ. ಆಮೇಲೆ ಸೋಮನಾಥ್, ದ್ವಾರಕಾ, ಅಹಮದಾಬಾದ್, ಪಟೇಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆಲ್ಲ ತೋರಿಸ್ಕೊಂಡ್ ಬರ್ತೀವಿ ನಾವು. ಆಮೇಲಿಂದ ನಮ್ಗೆ ಇದ್ರಲ್ಲೂ ಅಷ್ಟೇನೆ ಹೋಗ್ತಾ ಬರ್ತಾ ಫ್ಲೈಟ್ ಇರುತ್ತೆ. ಹೋಗ್ತಾ ಬರ್ತಾ ಅಲ್ಲಿಂದ AC ರೂಮ್ಗಳು ಇರುತ್ತೆ, AC ಬಸ್ ಇರುತ್ತೆ. ಊಟ ತಿಂಡಿ ಎಲ್ಲ ಪ್ಯೂರ್ ವೆಜ್ ನಮ್ದೆ. ನಾವೇ ಅಡಿಗೆ ಭಟ್ರು ಕರ್ಕೊಂಡು ನಾವೇ ಅಡಿಗೆ ಮಾಡಿಸಿ ಊಟ ಹಾಕೊಡೋದು. ಸೊ ಇದು ಎಷ್ಟು ದಿನ ಇರುತ್ತೆ ಟೋಟಲ್? ಇದು ಒಂದು 13 ದಿನ ಇರುತ್ತೆ ಪ್ರೋಗ್ರಾಮ್ ಇದು. ಸೊ ಇದ್ರದ್ದು ಪ್ಯಾಕೇಜ್ ಎಷ್ಟಿರುತ್ತೆ? ಇದು ಬಂದು 58,000 ರೂಪಾಯಿ ಚಾರ್ಜ್ ಇರುತ್ತೆ. 58,000 ರೂಪಾಯಿ ಇನ್ಕ್ಲೂಡ್ ಎಲ್ಲ ಎಂಟ್ರಿ, ಒಂದು ಎಂಟ್ರಿ ಫೀಸ್ ಸಹ ಪಾರ್ಟಿಗಳಿಗೆ ಎಲ್ಲೂ ತಗೊಳ್ಳೋ ಆಗಿಲ್ಲ. ಇದು ಆಲ್ ಇನ್ಕ್ಲೂಡ್. ಒಂದು ಎಂಟ್ರಿ ಫೀ, ಒಂದು ಕೋಟೆದೇ ಆಗ್ಲಿ, ಒಂದು ಮರಳುಗಾಡದೇ ಆಗ್ಲಿ, ಒಂದು ಇದನ್ನ ನಾವು ಶಿಪ್ಪಲ್ಲಿ, ದೊಡ್ಡ ಶಿಪ್ಪಲ್ಲಿ ಬಸ್ನ ಹಾಕೊಂಡು ಸಮುದ್ರ ದಾಟ್ತೀವಿ ನಾವು. ಸಮುದ್ರದಲ್ಲಿ ಕನಿಷ್ಠ ಪಕ್ಷ 5 ರಿಂದ 6 ಗಂಟೆ ಸಮುದ್ರದಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ. ಶಿಪ್ಪಲ್ಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ಗಳು ಅದರಲ್ಲೂ ಇರುತ್ತೆ. ಅದನ್ನೆಲ್ಲ ತೋರಿಸ್ಕೊಂಡ್ಬಿಡ್ತೀವಿ ಈ ಟ್ರಿಪ್ಪಲ್ಲಿ. ಈ ಟ್ರಿಪ್ನ ಸಾಮಾನ್ಯವಾಗಿ ನಮ್ಮ ಬೆಂಗಳೂರಿಂದ ಯಾರು ಮಾಡಲಿಲ್ಲ. ಇದನ್ನ ತುಂಬಾ ಚೆನ್ನಾಗಿದೆ. ಹೋಗಿ ಬಂದಿರೋದು ಬೇಕಾದ್ರೆ ನಿಮ್ಗೆ ಕಮೆಂಟ್ ಕೊಡಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಜೂನ್ ಅಲ್ಲಿ ಚಾರ್ಧಾಮ್ ಯಾತ್ರೆ ಹೋಗ್ತಾ ಇದೀವಿ. ಚಾರ್ಧಾಮ್ ಅಂದ್ರೆ ಡೆಲ್ಲಿಯಿಂದ ಡೆಲ್ಲಿಗೆ, ಅಂದ್ರೆ ಬೆಂಗಳೂರು ಟು ಡೆಲ್ಲಿ ಫ್ಲೈಟು. ಅಲ್ಲಿಂದ ನಾವು ಹರಿದ್ವಾರ, ಋಷಿಕೇಶ್, ಗಂಗೋತ್ರಿ, ಯಮುನೋತ್ರಿ, ಬದ್ರಿನಾಥ್, ಕೇದಾರ್ನಾಥ್, ಉತ್ತರಕಾಶಿ, ಗುಪ್ತಕಾಶಿ ಇದು ನೋಡ್ಕೊಂಡು ಮತ್ತೆ ಡೆಲ್ಲಿ ಬಂದು ಡೆಲ್ಲಿಯಿಂದ ವಾಪಸ್ ಬರ್ತೀವಿ. ಇಲ್ಲಿಂದ ಹೋಗ್ತಾ ಬರ್ತಾ ಫ್ಲೈಟ್ ಇರುತ್ತೆ. ಅಲ್ಲಿಂದ ನಮ್ಗೆ 2x2 ಬಸ್ ಇರುತ್ತೆ. ಊಟ ತಿಂಡಿ ಎಲ್ಲ ನಮ್ದೇ ಇರುತ್ತೆ. ಇದಕ್ಕೆ ಬರೀ 55,000 ರೂಪಾಯಿ ಚಾರ್ಜ್ ಮಾಡಿದ್ವಿ ನಾವು. 55,000 ರೂಪಾಯಿ ಚಾರ್ಜ್ ಮಾಡಿದ್ದೀರಾ? ಸೊ ಇದು ಎಷ್ಟು ದಿನದ ಪ್ರವಾಸ? 13 ದಿನದ ಪ್ರವಾಸ ಇದು. 13 ದಿನದ ಪ್ರವಾಸಕ್ಕೆ. ಹೌದು. ಓಕೆ ಸರ್. ಇದಾದ ನಂತರ ನಮ್ಗೆ ನೇಪಾಳ ಇದೆ. ಓಕೆ. ನೇಪಾಳ ಇಲ್ಲಿಂದ ಅಯೋಧ್ಯೆಯಿಂದ ಸೊನಾಲಿ ಬಾರ್ಡ್ರು, ಲುಂಬಿನಿ, ಅಲ್ಲಿಂದ ಪೋಖ್ರಾ ಇಂದ ಜಾಮ್ಸಮ್ಮು, ಮುಕ್ತಿನಾಥ್, ಅಲ್ಲಿಂದ ಕಠ್ಮಂಡು, ಮನೋಕಾಮನ, ಅಲ್ಲಿಂದ ಜನಕ್ಪುರ್, ಆಮೇಲೆ ಗೋಳೇಶ್ವರ ಟೆಂಪಲ್ ಅಂತ ಇದೆ, ಗೋಲೇಶ್ವರ ಟೆಂಪಲ್ ಅಂತ ಅಂದ್ಬಿಟ್ಟು ಅದು ನೋಡ್ಕೊಂಡು ಅಲ್ಲಿಂದ ನಾವು ವಾಪಸ್ ಬೆಂಗಳೂರು ಬರ್ತೀವಿ. ಸೊ ಇದು ಎಷ್ಟು ದಿನದ ಪ್ರವಾಸ? ಇದು 13 ದಿನದ ಪ್ರೋಗ್ರಾಮ್. ಇದು 55,000 ರೂಪಾಯಿ ಚಾರ್ಜ್. ಇದು 55 ದಿನಕ್ಕೆ ಚಾರ್ಜ್. ಇದು ಅಷ್ಟೇನೆ. ಇದು ಬಂದು ನಮ್ಗೆ ಹೋಗ್ತಾ ಬರ್ತಾ ಫ್ಲೈಟ್, ಅಲ್ಲಿಂದ AC ಬಸ್ಸು, AC ರೂಮು ಎಲ್ಲ, ಊಟ ತಿಂಡಿ ಎಲ್ಲ ನಮ್ದೇ ಇರುತ್ತೆ. ಸರ್ ನಮ್ಮಲ್ಲಿ 3 ದಿನ ಪ್ರವಾಸ ಇರುತ್ತೆ. ಅಸ್ಸಾಮು ಮತ್ತೆ ಗುವಾಹಟಿ ಪ್ರತಿ ತಿಂಗಳು ಇರುತ್ತೆ ನಮ್ಮಲ್ಲಿ. ಬೆಂಗಳೂರಿಂದ ಬೆಂಗಳೂರಿದು 3 ದಿವಸ ಇದು 28,000 ರೂಪಾಯಿ ಚಾರ್ಜಸ್ ಇರುತ್ತೆ ಸರ್. ಇದ್ರಲ್ಲಿ ನಮ್ಮಲ್ಲಿ ಮೈನ್ ಏನಂದ್ರೆ ಕಾಮಾಖ್ಯ ಟೆಂಪಲ್ ತುಂಬಾ ಶಕ್ತಿಪೀಠ ಆಗಿರೋದ್ರಿಂದ ತುಂಬಾ ಪವರ್ಫುಲ್. ಅದೊಂದು ಉಮಾನಂದ ಟೆಂಪಲ್, ಮತ್ತೆ ಭೀಮಾಶಂಕರ್ ಜ್ಯೋತಿರ್ಲಿಂಗ ಅಂತ ಹೇಳಿ ಗುವಾಹಟಿಯಲ್ಲಿ ಒಂದಿದೆ,
ಅದೊಂದು ಪ್ರವಾಸ ಇದೆ. ಬಾಲಾಜಿ ಮಂದಿರ್ ಮತ್ತೆ ಲೋಕಲ್ ಇರುತ್ತೆ. ಬೆಂಗಳೂರಿಂದ ಬೆಂಗಳೂರು 3 ದಿವಸ ಪ್ರವಾಸ ಇರೋದ್ರಿಂದ ಊಟ ತಿಂಡಿ ರೂಮ್ AC ರೂಮು AC ಗಾಡಿ ಇರುತ್ತೆ. 3 ದಿವಸ ಪ್ರವಾಸ ಮುಗಿಸ್ಕೊಂಡು ಮತ್ತೆ 3 ದಿವಸ ಮತ್ತೆ ಬೆಂಗಳೂರು ವಾಪಸ್ ನಾವು ಕರ್ಕೊಂಡ್ ಬರ್ತೀವಿ ಸರ್. ಇದು ಪ್ರತಿ ತಿಂಗಳು ಇರುತ್ತೆ. ಬೇಕಾದ್ರೆ ನೀವು ಎಲ್ಲ ಇಷ್ಟ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ಸರ್ ನಮ್ಮಲ್ಲಿ ದುಬೈ ಆಗಿರ್ಬೋದು, ಬ್ಯಾಂಕಾಕ್ ಆಗಿರ್ಬೋದು, ಅತಿ ಕಡಿಮೆ ಬೆಲೆಯಲ್ಲಿ ನಾವು ಪ್ರತಿ ತಿಂಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯಾಂಕಾಕು ನಿಮಗೆ 45,000, ದುಬೈ ನಿಮಗೆ 75,000 ಪ್ರತಿ ತಿಂಗಳು ನಮ್ಮಲ್ಲಿ ಟ್ರಿಪ್ ಇರುತ್ತೆ. ಸೊ ಆದಷ್ಟು ಬರ್ಬೋದು. ಆಮೇಲೆ ಯಾರು ಪಾಸ್ಪೋರ್ಟ್ ಇಲ್ಲ, ಪಾಸ್ಪೋರ್ಟ್ ನಾವೇ ಮಾಡ್ಕೊಡ್ತೀರಿ. ಏನೋ ಡಾಕ್ಯುಮೆಂಟ್ಸ್ ಇದ್ರು ಅವ್ರು ಹೇಳಿ ಕರೆಕ್ಷನ್ಸ್ ಏನೋ ಇತ್ತು ಆಧಾರ್ ಎಲ್ಲ ಮಾಡಿಸ್ಬಿಟ್ಟು ಪಾಸ್ಪೋರ್ಟ್ ಕೂಡ ಸರ್ವಿಸ್ ನಾವು ಮಾಡ್ತೀರಿ. ದುಬೈ ಪ್ಯಾಕೇಜ್ ಮಾಡ್ತಾ ಇದ್ದೀರಿ. ಮೇನ್ ಏನಂದ್ರೆ 4 nights 5 days ವಿತ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸೈಟ್ ಸೀಯಿಂಗ್, ಮೇಜರ್ ಅಟ್ರಾಕ್ಷನ್ಸ್ ಎಲ್ಲ ಕವರ್ ಮಾಡಿ ಕೇವಲ 75,000 ನಾವು ಮಾಡ್ತಾ ಇದ್ದೀರಿ. ಸೊ ಅದರಲ್ಲಿ ಏನಂತ ಹೇಳಿದ್ರೆ ನಮಗೆ ಮೇಜರ್ ಅಟ್ರಾಕ್ಷನ್ ದುಬೈ ಸಿಟಿ ಟೂರ್ ಇರ್ಬೋದು, ಬುರ್ಜ್ ಖಲೀಫಾ ಇರ್ಬೋದು, ಡೆಸರ್ಟ್ ಸಫರ್ ಇರ್ಬೋದು, ಅಬುದಾಬಿಯಲ್ಲಿ ಮಾಸ್ಕ್ ಇರ್ಬೋದು, ಅಬುದಾಬಿ ಸಿಟಿ ಟೂರು. ಆಮೇಲೆ ಮೇಜರ್ ಒಂದು ಬಾಕ್ಸ್ ಹಿಂದೂ ಟೆಂಪಲ್ ಅಂತ ಮೊನ್ನೆ ನಮ್ಮ ಮೋದಿ ಅವರು ಓಪನ್ ಮಾಡಿದ ಹಿಂದೂ ಟೆಂಪಲ್, ಅಲ್ಲಿ ಹೋಗ್ತೀರಿ. ಆಮೇಲೆ ನಮ್ದು ದುಬೈ ಫ್ರೇಮ್ ಬೇರೆ ಇದೆ. ಆಮೇಲೆ ಈಗ ಹೊಸದಾಗಿ ಲಿಮೋಸಿನ್ ಕಾರ್ ಅಂತ ನೀವು ಕೇಳಿರ್ಬೋದು, ಉದ್ದದ ಒಂದು ಕಾರ್ ಬರುತ್ತೆ. ಅದರಲ್ಲಿ ನಾವು 1 hour ರೈಡ್ ಕೊಡ್ತಾ ಇದ್ರಿ. ಸೊ ಇಷ್ಟು ಅಟ್ರಾಕ್ಷನ್ ಇದೆ. ಆನ್ 3 hour ಲಂಚು ಡಿನ್ನರು ಎಲ್ಲ ಆಡ್ ಆಗಿದೆ. ಇದರಲ್ಲೇ ನಮ್ದು ಏನಂದ್ರೆ ಒಂದ್ಸತಿ ಒಂದು 75,000 ರೂಪಾಯಿ ನಾವೇನು ಕಲೆಕ್ಟ್ ಮಾಡ್ಬಿಟ್ರೆ ₹1 ಖರ್ಚಿರಲ್ಲ. ಎಷ್ಟು ನಿಮ್ದು ಶಾಪಿಂಗ್ ಮಾತ್ರ ಪರ್ಸನಲ್ ಖರ್ಚು ಇರುತ್ತೆ ನಿಮ್ದು ಅಷ್ಟೇನೆ. ನಮ್ದು ಅದರಲ್ಲಿ ಊಟದ ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಮೇನ್ ನಾನ್ ವೆಜ್ ತಿನ್ನೋರಿಗೆ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಚಿಕನ್ ಇರುತ್ತೆ. ವೆಜ್ ಅವ್ರಿಗೂ ಸಪ್ರೇಟ್ ಆಗಿರುತ್ತೆ. ಸೊ ಎಲ್ಲಾ ರೀತಿ ವೆಜ್ ನಾನ್ ವೆಜ್ ಎರಡು ಕಂಪಲ್ಸರಿ ಇದೇ ಇರುತ್ತೆ. ಸರ್ ಬ್ಯಾಂಕಾಕು ನಾವೇನೊಂದು ತುಂಬಾ ಕಮ್ಮಿ ಬೆಲೆಗೆ ನಾವು ಕರ್ಕೊಂಡು ಹೋಗ್ತಾ ಇದ್ರಿ. ಅದೇನು ಅಂದ್ರೆ 4 nights 5 days ಕೇವಲ 45,000 ಕರ್ಕೊಂಡು ಹೋಗ್ತಾ ಇದ್ರಿ. ಅದರಲ್ಲಿ ನಿಮಗೆ 3 nights ಪಟಾಯ, 1 night ಬ್ಯಾಂಕಾಕು ಎಲ್ಲ ಸೈಟ್ ಸೀಯಿಂಗು ಕವರ್ ಆಗ್ತಿದೆ. ಅಂದ್ರೆ ನೀವು ಹೇಳ್ಬೋದು ಶಿರಾಸ ಟೈಗರ್ಸ್ ಆಗಿರ್ಬೋದು, ಅಲಿಗೇಟರ್ಸ್ ಆಗಿರ್ಬೋದು, ಕೋರಲ್ ಐಲ್ಯಾಂಡು, ಓಕೆ. ಆಮೇಲೆ ನಿಮಗೆ ಜೆಮ್ಸ್ ಗ್ಯಾಲರಿ ಇದೆ. ಆಮೇಲೆ ಮೇನು ಡಿನ್ನರ್ ಕ್ರೂಸ್ ಇದೆ, ಚೋಪ್ರಿಯಾ ಡಿನ್ನರ್ ಕ್ರೂಸ್ ಅಂತ ಇದೆ. ಆಮೇಲೆ ಸಫಾರಿ ವರ್ಲ್ಡ್ ಇದೆ, ಮರೀನ್ ಕ್ರೂಸು, ಇದ್ರದ್ದು ಎರಡೂ ಇದೆ. ಸೊ ಇಷ್ಟು ಮೇಜರ್ ಅಟ್ರಾಕ್ಷನ್ಸ್ ಎಲ್ಲ ಕವರ್ ಆಗ್ತಿದೆ. ಯಾವುದು ಬ್ಯಾಂಕಾಕಲ್ಲಿ ನಾವು ಬಿಟ್ಟು ಇಲ್ಲ. ಸೊ ಅದು ಕವರ್ ಆಗಿ ತಿರ್ಗಿ ಅಲ್ಲೂ ಅಷ್ಟೇ ಲಂಚ್ ಡಿನ್ನರ್ ಎಲ್ಲಾನು ಕೊಡಿಸ್ತೀರಿ. ಅಲ್ಲೂ ನಿಮಗೆ ಪಟಾಯಲ್ಲಿ ಬೇಕಾದ್ರೆ ನಾನು ಮುದ್ದೆ ಊಟನೂ ಕೊಡಿಸ್ಕೊಡ್ತೀನಿ. ಯಾರನ್ನ ವೆಜ್ ತಿನ್ನೋರ್ಗಾಗಲಿ ನಾನ್ ವೆಜ್ ತಿನ್ನೋರ್ಗೆ ಎಲ್ಲಾನು ಇರ್ತಿದೆ. ಸೊ ಈ ರೇಟ್ಗೆ ಆಮೇಲೆ ಮೇಜರ್ ಒಂದು ತಿಂಗಳ ಫ್ಲೈಟು ನಾವು ಬ್ಯಾಗೇಜ್ 20 kg ಬ್ಯಾಗೇಜ್ ಕೊಡ್ತಾ ಇದ್ರಿ. ಅದು ವೆರಿ ಇಂಪಾರ್ಟೆಂಟ್. ಕೆಲವರೆಲ್ಲ ಬರೇ ನಿಮಗೆ 7 kg ಕ್ಯಾಬಿನ್ ಬ್ಯಾಗೇಜ್ ಕೊಟ್ಬಿಟ್ಟು ಬರೋ 20,000, 30,000, 32,000 ಮಾಡ್ತಾರೆ. ನಮ್ದು ಹಂಗಿಲ್ಲ. ಒಂದ್ಸತಿ ಇಲ್ಲೂ ನಾನು ಅವಾಗ ಹೇಳ್ದಂಗೆ ಒಂದ್ಸತಿ ನಾವು ದುಡ್ಡು ತಗೊಂಡ್ಬಿಟ್ರೆ 45,000 ತಗೊಂಡ್ರೆ ಕಂಪ್ಲೀಟ್ ನಮ್ದೇ ಇರುತ್ತೆ. ಸೊ ಇಷ್ಟು ಡೀಟೇಲ್ಸ್ ಇದೆ ನಿಮಗೆ. ಸೊ ಇದು ಕಮ್ಮಿ ಬೆಲೆಗಿದೆ. ಸೊ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ನಮ್ಮ ಸಹೋದ್ಯೋಗಿಗಳಿಬ್ರು ಆಗ್ಲೇ ನಿಮ್ಮಲ್ಲಿ ವಿಚಾರ ತಿಳಿಸಿದ್ದಾರೆ, ಎಲ್ಲೆಲ್ಲಿ ಹೋಗ್ತೀವಿ ಏನಂತೇಳಿ. ಹಾಗೆ ಮಾಡುವಂತ ಸಮಯದಲ್ಲಿ ನಮ್ಮಲ್ಲಿ ಕಾಶಿ ಟ್ರಿಪ್ಗೆ ಕಳಿಸೋರು ಎಲ್ಲಾರು ತಂದೆ ತಾಯಿಗಳನ್ನ ಕಳಿಸೋದಿಕ್ಕೆ ಭಾರಿ ಇಚ್ಛೆ ಪಡ್ತೀರಾ. ಆ ಇಚ್ಛೆ ಪಡುವಂತ ಸಮಯದಲ್ಲಿ ಯಾಕಪ್ಪ ತಂದೆ ತಾಯಿ ವಯಸ್ಸಾಗಿದೆ ಕಳಿಸೋದು ಹೇಗೆ ಅಂತ ನೀವು ಯೋಚನೆ ಮಾಡ್ಬೋದು. ಆ ರೀತಿ ಯೋಚನೆ ಮಾಡ್ದೇನೆ ನಾವು ನಮ್ಮ ಮನೆಯವರ ಹಾಗೆ ನಾವು ನಿಮ್ಮ ತಂದೆ ತಾಯಿಗಳನ್ನ ವಯಸ್ಸಾದವ್ರನ್ನ ಕರ್ಕೊಂಡೋಗಿ ದೇವಸ್ಥಾನಗಳನ್ನ ಕಣ್ತುಂಬಿಸಿ ಆನಂತರ ಅವ್ರದ್ದೆಲ್ಲ ಒಂದು ವಿಚಾರಗಳನ್ನು ಕೇಳಿಕೊಂಡು ಅವರಿಗೆ ಊಟ ತಿಂಡಿ ಮತ್ತೆ ಬಸ್ಸಲ್ಲಿ ಪ್ರಯಾಣ ಆಗಿರ್ಬೋದು ಎಲ್ಲವನ್ನು ಸುಗಮವಾಗಿ ಮಾಡಿಕೊಂಡು ಅವರನ್ನ ಎಚ್ಚರಿಕೆ ವಹಿಸ್ಕೊಂಡು ಮತ್ತೆ ಕರ್ಕೊಂಡು ಬಂದು ವಾಪಸ್ಸು ತಮ್ಮ ಮುಂದೆ ಕಳಿಸೋ ತನಕ ನಾವು ಅವ್ರ ಮೇಲೆ ಜವಾಬ್ದಾರಿ ವಹಿಸಿರ್ತೀವಿ. ಯಾರೇ ಹಿರೀಕರಾದ್ರೂ ತೊಂದರೆ ಇಲ್ಲ. ಮಾದೇಶ್ವರ ಪ್ಯಾಕೇಜ್ ಟೂರ್ ನಲ್ಲಿ ನೀವು ಕಳಿಸಿ ಅವರನ್ನ ಸುಗಮವಾಗಿ ಕರ್ಕೊಂಡು ಬರೋದು ನಮ್ಮ ಜವಾಬ್ದಾರಿ ಇರುತ್ತೆ. ನಾನು ಮಾದೇಶ್ವರ ಟೂರ್ ಪ್ಯಾಕೇಜ್ ಇಂದ ನಾನು ಮ್ಯಾನೇಜರ್, ಲೇಡಿ ಮ್ಯಾನೇಜರ್ ಇದ್ದೀನಿ. ಸರಿನಾ, ನಾವು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತೀವಿ. ಈಗಾಗ್ಲೇ 3 ಜನ ಮಾತಾಡಿದ್ದಾರೆ, ನಮ್ಮ ಸಾರ್ಗಳು, ಪ್ರಕಾಶ್ ಸಾರು ಮತ್ತೆ ಸೋಮು ಸಾರು ಮತ್ತೆ ರಮೇಶ್ ಅವರು. ಅವರೆಲ್ಲ ಹೇಳಿದಾರೆಲ್ಲ ಡೀಟೇಲ್ಸ್. ಅದ್ರಲ್ಲಿ ನಾನು ಒಬ್ಳು ಈ ಪ್ಯಾಕೇಜ್ ಅಲ್ಲಿ ನಾನು ಮ್ಯಾನೇಜರ್ ಆಗಿದ್ದೀನಿ. ಪ್ರತಿ ಟ್ರಿಪ್ಗೂ ನಾನು ಹೋಗ್ತೀನಿ. ಯಾಕೆಂದ್ರೆ ಏಜ್ ಆಗಿರೋರು ಬರ್ತಾರೆ ಲೇಡೀಸ್ಗಳು, ಅವ್ರನ್ನೆಲ್ಲ ನಾನು ಸೇಫ್ ಮಾಡ್ಕೊಂಡು ಕರ್ಕೊಂಡ್ಬಂದು ಬಿಡ್ತೀನಿ. ಸರ್ ನಿಮ್ಗೆ ಏನೇ ಮಾಹಿತಿ ಬೇಕೆಂದ್ರು ಮುಂದೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಆಫೀಸ್ಗೂ ಬರ್ಬೋದು. ಡೈರೆಕ್ಟ್ ಚಾಮರಾಜಪೇಟೆ, ಕರ್ನಾಟಕ ಭರವಸೆ ಬಾಟಸೂರು ಮಧ್ಯದಲ್ಲಿದೆ. ಸೊ ಯಾವುದೇ ಮಾಹಿತಿ ಬೇಕು ಡೈರೆಕ್ಟ್ ಆಫೀಸ್ ಬಂದು ನಮ್ಮನ್ನು ಭೇಟಿ ಆಗ್ಬೋದು. ನಮ್ಮಲ್ಲಿ ಎಲ್ಲ ಏನೇ ಡೌಟ್ಸ್ ಇದ್ರು ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.